ಮನುಷ್ಯನ ಸ್ವಭಾವವೇ ಹಾಗೆ. ತಪ್ಪು ತಮ್ಮದಾದರೆ ವಕೀಲರಾಗುತ್ತಾರೆ, ತಪ್ಪು ಬೇರೆಯವರದಾದರೆ ನ್ಯಾಯಾಧೀಶರಾಗುತ್ತಾರೆ. ಗೌತಮ ಬುದ್ಧ. ಹಾಯ್ ಆಲ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅರ್ಚನಾ. ಇವತ್ತು ನಾನು ಒಂದು ಬ್ರೈಡಲ್ ಕ್ರಿಸ್ಟಲ್ ಇಯರಿಂಗ್ಸ್ ಮಾಡ್ತಾ ತಾಳ್ಮೆಯ ಬಗ್ಗೆ ಕತೆ ಹೇಳ್ತೀನಿ ಕೇಳಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸುಮಾರು 200 ವರ್ಷಗಳ ಹಿಂದೆ ಮಧುಸೂದನ ಸರಸ್ವತಿ ಎಂಬ ಬಹುದೊಡ್ಡ ಸಂಸ್ಕೃತ ವಿದ್ವಾಂಸರು ಭಾರತದಲ್ಲಿ ಬದುಕಿದ್ರು. ಅವರು ಎಷ್ಟು ದೊಡ್ಡ ಸಂಸ್ಕೃತ ವಿದ್ವಾಂಸರು ಅಂದ್ರೆ ಅವ್ರು ಬರೆದ ಎಷ್ಟೋ ಸಂಸ್ಕೃತ ಶ್ಲೋಕಗಳು ನಮ್ಮ ಭಗವದ್ಗೀತೆಯ ಭಾಗವೇ ಆಗೋಗಿದೆ. ಅವರ ಬದುಕಿನ ಆರಾಧ್ಯ ದೈವ ಭಗವಾನ್ ಶ್ರೀಕೃಷ್ಣ. ಒಂದ್ಸರ್ತಿ ಒಬ್ಬ ಸನ್ಯಾಸಿ ಆ ವಿದ್ವಾಂಸರಿಗೆ ಒಂದು ಮಂತ್ರ ಬೋಧನೆಯನ್ನ ಮಾಡಿದ್ರಂತೆ. ಮತ್ತೆ ಆ ಸನ್ಯಾಸಿ ಹೇಳಿದ್ರಂತೆ, ಈ ಮಂತ್ರವನ್ನ ತಪ್ಪದೆ ಪ್ರತಿದಿನವೂ ನಿಷ್ಠೆ, ಶ್ರದ್ಧೆ, ಏಕಾಗ್ರತೆಯಿಂದ 6 ಗಂಟೆಗಳ ಕಾಲ 3 ವರ್ಷ ತಪ್ಪದೆ ಮಾಡಬೇಕು ಅಂತ. ಮತ್ತೆ ಅವ್ರು ಹೇಳಿದ್ರಂತೆ, ಈ ಮಂತ್ರದಿಂದ ನಿನಗೆ ಕೃಷ್ಣ ದರ್ಶನ ಆಗುತ್ತೆ ಅಂತ. ಮೊದಲೇ ಕೃಷ್ಣ ಭಕ್ತರಾಗಿದ್ದ ಮಧುಸೂದನ ಸರಸ್ವತಿ ಅವರು ಅವರ ಸಾಧನೆನ ಶುರು ಮಾಡೇ ಬಿಟ್ರು. ಅವರು ಆ ಸನ್ಯಾಸಿ ಹೇಳ್ದ ಹಾಗೆ 3 ವರ್ಷ ಅಲ್ಲ 4 ವರ್ಷ ಅವರ ಸಾಧನೆಯನ್ನ ಮುಂದುವರಿಸಿದ್ರಂತೆ. ಆದ್ರೆ ಅವರಿಗೆ ಕೃಷ್ಣ ದರ್ಶನ ಆಗ್ಲೇ ಇಲ್ಲ. ವಿದ್ವಾಂಸರಿಗೆ ತುಂಬಾ ನಿರಾಶೆ ಆಯ್ತು. ಸನ್ಯಾಸಿಗಳು ಹೇಳ್ದಾಗೆ ಅವರು 3 ವರ್ಷ ಅಲ್ಲ 4 ವರ್ಷ ಅವರು ಕೃಷ್ಣ ಧ್ಯಾನ ಮಾಡಿದ್ರು. ಅವರು ತುಂಬಾ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಕೃಷ್ಣ ಧ್ಯಾನ ಮಾಡಿದ್ರು ಕೃಷ್ಣ ದರ್ಶನ ಆಗದಿದ್ದಕ್ಕೆ ತುಂಬಾ ನಿರಾಶೆಯಿಂದ ಕೋಪದಿಂದ ಅವರು ಆ ಧ್ಯಾನವನ್ನ ಮಾಡೋದನ್ನ ಬಿಟ್ಟು ಸಹಜ ಜೀವನಕ್ಕೆ ಮರಳಿದ್ರು. ಒಂದಿನ ವಿದ್ವಾಂಸರು ಹೀಗೆ ಯಾವುದೋ ಕೆಲ್ಸದ ಮೇಲೆ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವರ ಪಾದರಕ್ಷೆ ಕಟ್ಟಾಯ್ತು. ಅವ್ರ ಅದೃಷ್ಟಕ್ಕೆ ಹತ್ರದಲ್ಲೇ ಒಬ್ಬ ಚಪ್ಲಿ ಹೊಲಿಯೋನಿದ್ದ. ಅವನ ಹತ್ರ ಚಪ್ಲಿನ ಸರಿ ಮಾಡು ಅಂತ ಕೇಳಿದ್ರು. ಆದ್ರೆ ಅವನು ತುಂಬಾ ಉದಾಸೀನದಿಂದ ಆ ವಿದ್ವಾಂಸರ ಕಡೆ ನೋಡ್ಲೇ ಇಲ್ಲ. ಅವ್ರ ನಂತರ ಬಂದವರಿಗೆ ಚಪ್ಲಿ ರಿಪೇರಿ ಮಾಡಿ ಕಳಿಸ್ತಿದ್ದ. ಮಧುಸೂದನ ಸರಸ್ವತಿ ಅವರು ಎಷ್ಟು ದೊಡ್ಡ ಸಂಸ್ಕೃತ ಪಂಡಿತರು, ಆದ್ರೆ ಆ ವ್ಯಕ್ತಿ ಬೇಕು ಅಂತಾನೆ ಆ ಪಂಡಿತರನ್ನ ಇಗ್ನೋರ್ ಮಾಡಿದ್ದ. ಇವರಿಗೆ ತುಂಬಾ ಸಿಟ್ಟು ಬಂದು, ಮೊದಲು ನಾನ್ ಬಂದಿದ್ದು, ನನ್ನನ್ನ ಬಿಟ್ಟು ಬೇರೆಯವರಿಗೆ ಚಪ್ಲಿ ರಿಪೇರಿ ಮಾಡ್ತಾ ಇದೀಯಾ, ನಿನಗೆಷ್ಟು ಅಹಂಕಾರ ಅಂತ ಕೂಗಾಡಕ್ಕೆ ಶುರು ಮಾಡಿದ್ರು. ಆಗ ಅವನು ನಿಧಾನಕ್ಕೆ ತಲೆ ಎತ್ತಿ ಅವರನ್ನ ದೃಷ್ಟಿ ಇಟ್ಟು ನೋಡಿ, ಸ್ವಾಮಿ, ನಿಮಗ್ ತಾಳ್ಮೆ ತುಂಬಾ ಕಡಿಮೆ, ಹಾಗಾಗಿ ನಿಮ್ಮ ಸಾಧನೆ ಪರಿಪೂರ್ಣ ಆಗ್ಲಿಲ್ಲ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಅವನು ಇನ್ನೂ ಮಾತು ಮುಂದುವರಿಸಿ, ಸ್ವಾಮಿ, 4 ವರ್ಷ ನೀವು ಕೃಷ್ಣ ಧ್ಯಾನ ಮಾಡಿದ್ರಿ, ಇನ್ನು ಕೆಲವು ದಿನಗಳು ಧ್ಯಾನ ಮಾಡಿದ್ರೆ ನಿಮಗೆ ಕೃಷ್ಣ ದರ್ಶನ ಆಗೇ ಹೋಗ್ತಿತ್ತಲ್ವಾ ಅಂತ ಹೇಳ್ತಾನೆ. ತಾನು ರಹಸ್ಯವಾಗಿ ಮಾಡ್ತಿದ್ದ ಕೃಷ್ಣ ಧ್ಯಾನ ಈ ಚಪ್ಲಿ ಹೊಲಿಯೋನಿಗೆ ಹೇಗ್ ಗೊತ್ತಾಯ್ತು ಅಂತ ವಿದ್ವಾಂಸರಿಗೆ ಆಶ್ಚರ್ಯವಾಯ್ತು. ಮತ್ತೆ ಅವನೇ ಮಾತ್ ಮುಂದುವರಿಸಿ, ಆಶ್ಚರ್ಯ ಪಡ್ಬೇಡಿ ಪಂಡಿತರೆ, ನನಗೊಂದು ಭೂತ ಮಂತ್ರ ಸಿದ್ಧಿ ಆಗಿದೆ. ಆ ಭೂತ ಪ್ರತಿಯೊಬ್ಬರ ವಿಷಯನೂ ನನ್ನ ಕಿವಿಲ್ ಬಂದು ಹೇಳುತ್ತೆ. ನಿಮ್ ವಿಚಾರನೂ ಹಾಗೆ ನನಗ್ ಗೊತ್ತಾಗಿದ್ದು ಅಂದ. 4 ವರ್ಷ ಕೃಷ್ಣ ಜಪ ಮಾಡಿ ನಿರಾಶರಾದ ಪಂಡಿತರಿಗನ್ನಿಸ್ತು, ಈ ಕೃಷ್ಣನಿಗಿಂತ ಭೂತನೇ ವಾಸಿ ಅಂತ. ಸರಿ, ನನಗೆ 4 ವರ್ಷದಿಂದ ಕೃಷ್ಣ ಅಂತೂ ಸಿಗ್ಲಿಲ್ಲ, ಅಟ್ಲೀಸ್ಟ್ ಭೂತದ ಮಂತ್ರ ಆದ್ರೂ ಕಲ್ಸು ಅಂತ ಕೇಳಿದ್ರು. ಅದಕ್ಕೆ ಆ ಚಪ್ಲಿ ಹೊಲಿಯೋನ್ ಹೇಳ್ದ, ಕೃಷ್ಣ ಮಂತ್ರ ಸಿದ್ಧಿ ಮಾಡ್ಕೊಳ್ಳೋರಿಗೆ ಭೂತದ ಮಂತ್ರ ಯಾಕೆ, ಬೇಡ ಅಂತ ಹೇಳ್ದ. ಪಂಡಿತ್ರು ಕೇಳಲೇ ಇಲ್ಲ, ಕಲಿಸ್ಲೇಬೇಕು ಅಂತ ಗಂಟು ಬಿದ್ರು. ಸರಿ ಅಂತ ಅವನು ಭೂತ ಮಂತ್ರ ಹೇಳ್ಕೊಟ್ಟು, ಇದನ್ನ 6 ತಿಂಗಳು ತಪ್ಪದೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಭೂತ ಮಂತ್ರ ಸಿದ್ಧಿ ಆಗತ್ತೆ ಅಂತ ಹೇಳ್ದ. ಪಂಡಿತರು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ರು. ಆದ್ರೆ 6 ಅಲ್ಲ 8 ತಿಂಗಳಾದ್ರೂ ಈ ಭೂತ ಮಂತ್ರ ಸಿದ್ಧಿ ಆಗ್ಲಿಲ್ಲ. ಪಂಡಿತ್ರಿಗೆ ಆಲ್ರೆಡಿ ತುಂಬಾ ಕೋಪ ಬಂದಿತ್ತು. ಈ ಕಡೆ ಕೃಷ್ಣ ದರ್ಶನನೂ ಆಗ್ಲಿಲ್ಲ, ಆ ಕಡೆ ಭೂತ ಮಂತ್ರನೂ ಸಿದ್ಧಿ ಆಗ್ಲಿಲ್ಲ ಅಂತ. ಪಂಡಿತ್ರು ಕೋಪದಿಂದ ಅವನಿಗೆ ಸರಿಯಾಗಿ ಶಾಸ್ತಿ ಮಾಡ್ಬೇಕು ಅಂತ ಆ ಚಪ್ಲಿ ಹೊಲಿಯೋನಿದ್ದ ಸ್ಥಳಕ್ಕೆ ಹೋದ್ರು. ಆ ವ್ಯಕ್ತಿ ಪಂಡಿತರಿಗೆ, ಸ್ವಲ್ಪ ನಿಲ್ಲಿ, ಆ ಭೂತ ಬಂದು ನನ್ ಕಿವಿಲ್ ಹೇಳ್ತು, ಪಂಡಿತ್ರೆ, ನಿಮ್ಮ ಶ್ರದ್ಧೆಗೆ ಆ ಭೂತ ಮಂತ್ರ 1 ತಿಂಗಳಿಗೆ ಸಿದ್ಧಿಯಾಗಿದೆ. ಅದು ನಿಮ್ ಹತ್ರ ಬರ್ಬೇಕು ಅಂತ 5 ತಿಂಗಳಿಂದ ಪ್ರಯತ್ನಿಸ್ತಿದೆ. ಆದ್ರೆ ಈ ಹಿಂದೆ ನೀವು ಕೃಷ್ಣ ಧ್ಯಾನ ಮಾಡಿದ್ರಲ್ವಾ, ಹಾಗಾಗಿ ಅದ್ರ ಪ್ರಭೆ ನಿಮ್ಮ ಸುತ್ತ ರಕ್ಷಾ ಕವಚದಂತೆ ಹರಡ್ಬಿಟ್ಟಿದೆ. ಆ ಭೂತಕ್ಕೆ ನಿಮ್ಮ ಹತ್ರ ಮಾತಾಡೋದಿರ್ಲಿ, ನಿಮ್ಮ ಹತ್ರ ಬರಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಆ ವ್ಯಕ್ತಿ ಮತ್ತೊಂದ್ಸರ್ತಿ ಪಂಡಿತರಿಗೆ ಹೇಳ್ದ, ಈ ಭೂತದ ಕತೆ ಬಿಡಿ, ಇನ್ನೂ ಒಂದ್ ಸ್ವಲ್ಪ ದಿನ ಕೃಷ್ಣನ್ ಧ್ಯಾನ ಮುಂದುವರಿಸಿ ಅಂದ. ಮಧುಸೂದನ ಸರಸ್ವತಿ ಅವರು ಅದೇ ಆಗಿರಬಹುದು ಅಂತ ಯೋಚಿಸಿ ಮತ್ತೆ ವಾಪಸ್ ಬಂದು ಈ ಸರ್ತಿ ತುಂಬಾ ಶ್ರದ್ಧಾ ಭಕ್ತಿಯಿಂದ ಕೃಷ್ಣ ಧ್ಯಾನ ಮಾಡಿ
ಕೃಷ್ಣ ದರ್ಶನ ಪಡೆದ್ರಂತೆ. ಸೊ ಫೈನಲಿ ಮಾರಲ್ ಆಫ್ ದ ಸ್ಟೋರಿ ಏನು ಅಂದ್ರೆ, ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೆಲಸ ಅಥವಾ ಸಾಧನೆ ಮಾಡಬೇಕು ಅಂದ್ರೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್. ಆ ಪೇಷನ್ಸ್, ತಾಳ್ಮೆ ಇಲ್ಲದೆ ಹೋದ್ರೆ ಯಾವುದೇ ಕೆಲಸನ ನಾವು ಕಂಪ್ಲೀಟ್ ಮಾಡಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ತಾಳ್ಮೆಯನ್ನ ಗಳಿಸೋದೇ ಒಂದು ಸಾಧನೆ. ಸೊ ತಾಳ್ಮೆಯಿಂದ ಶ್ರದ್ಧೆ ಹುಟ್ಟುತ್ತೆ. ಆ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನ ನಮ್ದಾಗಿಸ್ಕೋಬಹುದು. ಅದಕ್ಕೆ ಹೇಳುದು, ನಾವು ಮಾಡೋ ಕೆಲಸದ ಪ್ರತಿಫಲವನ್ನ ಆ ಭಗವಂತನಿಗೆ ಬಿಟ್ಟು ಮಾಡೋ ಕೆಲಸವನ್ನ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಪ್ರತಿಫಲ ತಾನಾಗೆ ಸಿಗುತ್ತೆ. ಹಾಗೆ ನಾವು ಮಾಡೋ ಧ್ಯಾನ ಸಾಧನೆನೂ ಕೂಡ ದಿನದಲ್ಲಿ ಕೆಲವೇ ಸಮಯ ಧ್ಯಾನ ಮಾಡಿ ನಮ್ಮ ಕೆಲಸ ಆಗ್ಲಿಲ್ಲ ಅಂತ ಆ ಧ್ಯಾನನೇ ಬಿಡೋದಲ್ಲ. ಇವೆಲ್ಲ ನಮ್ಮ ಕರ್ಮಾನುಸಾರ. ಕೆಲವರಿಗೆ ಬೇಗ ಎಲ್ಲ ಕೆಲಸಗಳು ಕೈಗೂಡುತ್ತವೆ, ಇನ್ನು ಕೆಲವರು ಸ್ವಲ್ಪ ಸಮಯ ಕಾಯಲೇಬೇಕಾಗತ್ತೆ. ಹಾಗಂತ ಧ್ಯಾನ ಅಂದ್ರೆ ಬರೀ ನಮ್ಮ ಕೆಲಸಗಳನ್ನ ಸಿದ್ಧಿ ಮಾಡ್ಕೊಳ್ಳೋಕೆ ಅಥವಾ ನಮ್ಮ ಆರೋಗ್ಯವನ್ನ ಸರಿ ಮಾಡ್ಕೊಳ್ಳೋಕೆ ಇರುವಂತ ಸಾಧನ ಅಲ್ಲ. ಧ್ಯಾನ ಅನ್ನೋದು ನಮ್ಮ ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವಂತ ಸಾಧನ. ಫಾರ್ ಎಕ್ಸಾಂಪಲ್, ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ನಮ್ಮ ಸಮಯವನ್ನ ಎಷ್ಟು ಸ್ಪೆಂಡ್ ಮಾಡಿರ್ತೀವಿ, ಅಂಥದ್ರಲ್ಲಿ ಆ ಡಿವೈನ್ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ಳೋಕೆ ಅಥವಾ ಆ ದೈವತ್ವದ ಮಾರ್ಗದಲ್ಲಿ ನಡೆಯೋಕೆ ನಮಗೆ ಎಷ್ಟು ತಾಳ್ಮೆ ಬೇಕು ಅಲ್ವಾ? ಮೆಡಿಕಲ್ ಸೈನ್ಸ್ ಹೇಳುತ್ತಂತೆ, ರಿಸಲ್ಟನ್ನ ತೋರಿಸು, ಆಮೇಲೆ ನಾನು ನಂಬ್ತೀನಿ ಅಂತ. ಆದರೆ ಸ್ಪಿರಿಚುವಲ್ ಸೈನ್ಸ್ ಹೇಳುತ್ತಂತೆ, ಫಸ್ಟು ನೀನ್ ನಂಬು, ರಿಸಲ್ಟ್ ತಾನಾಗೆ ನಿನ್ ಕೈ ಸೇರುತ್ತೆ ಅಂತ. ಹಾಗಾಗಿ ಸುಂದರವಾದ ಜೀವನ ಬೇಕು ಅಂದವರು ಜಾಸ್ತಿ ಲಾಜಿಕಲ್ ಆಗಿ ಥಿಂಕ್ ಮಾಡದೆ ಧ್ಯಾನ ಮಾಡೋಕೆ ಸ್ಟಾರ್ಟ್ ಮಾಡಬೇಕು. ಎಲ್ರೂ ಆನಾಪಾನಸತಿ ಧ್ಯಾನವನ್ನ ಮಾಡಿ ತಮ್ಮ ಜೀವನವನ್ನ ಸುಂದರವಾಗಿಸ್ಕೊಳ್ಳಿ. ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ PMC ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ರೂ ಧ್ಯಾನವನ್ನ ಮಾಡಿ, ಧ್ಯಾನವನ್ನ ಹಂಚಿ. ಥ್ಯಾಂಕ್ ಯು.